ಹಲೋ ಹಾಯ್ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಎಸ್, ಇವಾಗ ಆ್ಯಕ್ಚುಲಿ 7:45 ಆಗಿದೆ ಟೈಮು. ನಾವಿನ್ನು ಮನಾಲಿಲೇ ಇದ್ದೀವಿ. ಇವಾಗ ಚೆಕ್ಔಟ್ ಆಗಬೇಕು. ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ವಿಡಿಯೋ ಮಾಡಿಬಿಡೋಣ ಅಂತ ಮಾಡಿದ್ವಿ. ವೈ ಬಿಕಾಸ್ ಇದು ಲಾಸ್ಟ್ ಡೇ ಇನ್ ಮನಾಲಿ. ಆದರೆ ನಾನು ಸಂತೋಷದಲ್ಲಿಲ್ಲ. ಸಿಕ್ಕಾಬಟ್ಟೆ ಫಾಗ್ ಆಗಿದೆ. ಸ್ವಲ್ಪ ಹನಿ ಇರ್ತಾ ಇದೆ. ಅಲ್ಲಿ ನೋಡಿ, ಇಲ್ಲಿ ನೋಡಿ ಅವತ್ತಿಗೂ ಇವತ್ತಿಗೂ ಮೌಂಟೇನ್ಸ್ ಎಲ್ಲ ಎಷ್ಟು ಇದಾಗಿದೆ ಅಂತ. ಅದೇ ನೆಕ್ಸ್ಟ್ ಇಲ್ಲಿಂದ ಶಿಮ್ಲಾ. ಎಸ್, ವಿ ಆರ್ ಗೋಯಿಂಗ್ ಟು ಶಿಮ್ಲಾ. ಸೊ ಇವತ್ತು ಲಾಸ್ಟ್ ಡೇ ಇನ್ ಮನಾಲಿ ಆ್ಯಂಡ್ ಲಾಸ್ಟ್ ವ್ಯೂ ಇನ್ ಮನಾಲಿ. ವಿ ಮಿಸ್ಡ್ ಇಟ್. ಗೈಸ್, ಈಗ ಮನಾಲಿಯಿಂದ ಹೊರಟಿದ್ದೀವಿ ಸ್ನೇಹಿತರೆ. ನೀವು ನೋಡ್ಬೋದು ಲಾಸ್ಟ್ ಡೇ ಸಿಕ್ಕಾಬಟ್ಟೆ ಮಳೆ ಇದೆ ಸ್ನೇಹಿತರೆ. ನಿಜ, ಬಟ್ ತುಂಬ ಮಳೆ ಇದೆ ಇವತ್ತಂತೂ. ಗೊತ್ತಿಲ್ಲ ಹೇಗೆ ಆಡ್ತಾರೋ ಏನೋ ಅಂತ. ಬಟ್ ನಾವು ಸ್ವಲ್ಪ ಲಕ್ಕಿ. ತುಂಬ ಎಂಜಾಯ್ ಮಾಡಿದ್ವಿ. ಏನಪ್ಪ, ಸ್ನೋ ಒಂದಿಲ್ಲ, ಹೌದು, ಒಂದಿಲ್ಲ, ಅಷ್ಟು ಬಿಟ್ಟರೆ ವಿ ಎಂಜಾಯ್ಡ್ ಎ ಲಾಟ್. ಸೂಪರ್ ಮಾತ್ರ. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನಮಗಂತೂ ಲೈಫಲ್ಲಿ ಇದು. ಗೈಸ್, ಕಾಫಿ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ದು. ಬಾಬಾ ಕಾಫಿ ಕುಡಿದು ತುಂಬ ಚೆನ್ನಾಗಿತ್ತು. ಸೊ ಇವಾಗ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಬನ್ನಿ, ಕಾರಲ್ಲಿ ಕೂಡ ಒಬ್ಬರು ಸಿಕ್ತು. ಮಣಿಕರಣ್ ಘಾಟಿಗೆ ಹೋಗ್ತಾ ಇದ್ದೀವಿ. 35 to 40 ಕಿಲೋಮೀಟರ್ ಇದೆ. ಫುಲ್ ಆಫ್ ಘಾಟ್ ಸೆಕ್ಷನ್. ಇದು ಫುಲ್ ಘಾಟ್ ಇದೆ. ಆ್ಯಂಡ್ ಮೋರ್ ಓವರ್ ಈ ಥರ ಇಲ್ಲೀಗ ಮಣಿಕರಣ್ ಘಾಟ್ ಹತ್ರ ಬಂದಿದ್ದೀವಿ. ಸೊ ನೀವಿಲ್ಲಿ ನೋಡ್ಬೋದು ಹೆಂಗೆ ಬಿಸಿ ನೀರು ಹೋಗ್ತಾ ಬಿದ್ದೈತೆ ನೋಡಿ, ಭೂಮಿಯಿಂದ ಹುಡ್ತಾ ಇರೋದು. ಅಲ್ಲೆಲ್ಲ ಬಿಸಿನೀರನ್ನ ಆಚೆ ಬಿಡ್ತಾ ಇದ್ದಾರೆ. ಬಿಕಾಸ್ ಅಲ್ಲಿ ಎಷ್ಟು ಡಿಗ್ರಿ ಇರ್ಬೋದು ಅದು ಬಿಸಿ ನೀರು. ಹೋಗೇ ನೋಡಿ ಹೇಗೆ ಹೋಗ್ತೈತೆ ಅಲ್ಲಿ. ಏನಚ್ಚು? ಅಲ್ಲಿ ಸ್ನಾನನೂ ಮಾಡ್ಬೋದು. ಹಾಂ, ಈ ಕಡೆ ಅಲ್ಲಿ ನೋಡಿ, ಅಲ್ಲಿ ಸ್ನಾನ ಕೂಡ ಮಾಡ್ಬೋದು, ಮಾಡಿದ್ದಾರೆ. ಸೊ ಇನ್ನು ಒಳಗೆ ಹೇಗಿದೆ ಅಂತ ತೋರಿಸ್ತೀವಿ ಬನ್ನಿ ನಿಮಗೆ. ಹೋಗೋದ ಏನಪ್ಪ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಅದು ಫುಲ್ಲು ಮಣಿಕರಣ್ ಟೆಂಪಲ್ಲು. ಹಿಂದ್ಗಡೆ ಎಲ್ಲ ನೋಡ್ತಾ ಇದ್ದೀರಾ ಬೆಟ್ಟ ಗುಡ್ಡಗಳಿಂದ ಕೂಡಿದೆ. ಇದು ಇತಿಹಾಸ ಏನಪ್ಪ ಅಂತಂದರೆ, ಪಾರ್ವತಿ ಒಂದ್ಸಲ ಸಂಚಾರಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ತನ್ನ ಮೂಗುತಿನ ಕಳ್ಕೊತಾರೆ. ಕಳ್ಕೊಂಡಿದ್ದನ್ನ ಬಂದು ಶಿವನ್ಗೆ ಹೇಳಿದಾಗ ಶಿವ ಹುಡ್ಕಕ್ಕೆ ಅಂತ ಬರ್ತಾನೆ. ಆವಾಗ ಅವನಿಗೆ ಸಿಗದೇ ಇರೋ ಕಾರಣಕ್ಕೆ ಅವನಿಗೆ ತುಂಬ ಕೋಪ ಬಂದು ತನ್ನ ಮೂರನೇ ಕಣ್ಣಿಂದ ಕೋಪಗೊಂಡು ಅವನು ಕಾಲಲ್ಲಿ ಒಂದು ಭೂಮಿನ ಸ್ಪರ್ಶದಿಂದ ಜೋರಾಗಿ ಒತ್ತಿದ ತಕ್ಷಣವೇ ಭೂಮಿಯಿಂದ ಉಕ್ಕಿ ಬರುತ್ತೆ. ಏನು ಬರುತ್ತೆ? ಬಿಸಿನೀರು ಉಕ್ಕಿ ಬರುತ್ತೆ. ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಅದು ಬಿಸಿನೀರು. ಕೋಪಗೊಂಡು ಶಿವ ಆ ಥರ ಕಾಲಲ್ಲಿ ಇದು ಮಾಡಿದ್ದಕ್ಕೆ ಫುಲ್ಲು ಉಕ್ಕಿ ಬರ್ತಾ ಇದೆ. ಅಲ್ಲಿ ಚೀಲ ಎಲ್ಲ ಹಾಕಿದಾರಲ್ಲ, ಅದೆಲ್ಲ ಅಕ್ಕಿ. ಆ ಅಕ್ಕಿಯ ನೀರಿಂದನೇ ಕುದ್ದು ಅದೇನಾಗುತ್ತೆ, ಅನ್ನ ಆಗುತ್ತೆ. ಆ ಥರ ಟೆಂಪಲ್ ಇದು. ನೆಕ್ಸ್ಟ್ ಬಂದು ನೋಡ್ತಾ ಇದ್ದೀರಲ್ಲ, ಅವರು ಟೀ ಮಾಡ್ತಾ ಇರೋದು. ಟೀ ಮಾಡೋದಕ್ಕೂ ಅಷ್ಟೇ ಅವರು ಕುದಿತಾ ಇರೋ ನೀರನ್ನೇ ಯೂಸ್ ಮಾಡ್ತಾರೆ. ಇದನ್ನು ನಮಗೆ ಪ್ರಸಾದ ಥರ ದೇವಸ್ಥಾನದ ಒಳಗಡೆ ಕೊಡ್ತಾರೆ. ಟೀ ಸಿಗುತ್ತೆ, ಅನ್ನ ಸಿಗುತ್ತೆ, ಸಾಂಬಾರ್, ಈ ಥರ ಎಲ್ಲ ಸಿಗುತ್ತೆ. ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಭೂಮಿಯಿಂದ ಬಿಸಿ ನೀರು ಉಡ್ತಾ ಇದೆ ಅಲ್ವಾ. ಸೊ ಆ ನೀರಲ್ಲಿ ಇಲ್ಲಿ ಅನ್ನ ಮಾಡ್ತಾರೆ. ಆಗಿದೆಯಾ? ತೆಗಿ ನೋಡು. ಬಂದೈತೆ ಹಾಕು. ನೋಡಿ ಸ್ನೇಹಿತರೆ, ಸ್ಟೀಮಲ್ಲಿ ಅನ್ನ ಬೇಯಿಸಿದ್ದೀವಿ. ಎಲ್ಲ ದೇವರ ಸೃಷ್ಟಿ. ನೋಡಿ, ಅನ್ನ ಹೇಗಿತ್ತು? ಏನು ಅನಿಸ್ತಪ್ಪ ಟೆಂಪಲ್ಲು? ತುಂಬ ಚೆನ್ನಾಗಿದೆ. ಬಂದು ಎಲ್ಲ ಒಂದ್ಸಲ ವಿಸಿಟ್ ಮಾಡಿ. ಓಕೆ, ಬಟ್ ಘಾಟ್ ಸೆಕ್ಷನ್ ತುಂಬ ಇದೆ. ಹಾಂ, ಅರೌಂಡ್ ಎಷ್ಟು ಕಿಲೋಮೀಟರ್ಸ್ ನಾವು ಬಂದಿದ್ದು? 45. 2 hours 2.5 hours ಬೇಕು. ಬಟ್ ನಾವು ಬಂದಾಗ ಸಿಕ್ಕಾಬಟ್ಟೆ ಮಳೆ ಇದ್ದಿದ್ದರಿಂದ ಸ್ವಲ್ಪ ನಿಧಾನಕ್ಕೆ ಬಂದಿದ್ವಿ. 2.5 hours ಆಯಿತು.
ಓಕೆ ಸ್ನೇಹಿತರೆ, ಸೊ ಇಲ್ಲೀಗ ಮಣಿಕರಣ್ ಘಾಟ್ ಮುಗಿತಾ ಬರ್ತಿರುತ್ತೆ ಇಲ್ಲಿಂದ ಟೆಂಪಲ್ಲು. ಸೊ ಇಲ್ಲಿಂದ ನಾವೀಗ ಡೈರೆಕ್ಟು ಶಿಮ್ಲಾಗೆ ಹೋಗಬೇಕು. ಸೊ ನಿಮಗೆ ನಾವು ಶಿಮ್ಲಾದಲ್ಲಿ ಸಿಗ್ತೀವಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ ಫ್ರಮ್ ಶಿಮ್ಲಾ. ವಾಯ್ಸ್ ಸ್ವಲ್ಪ ಡೌನ್ ಆಗ್ಬಿಟ್ಟೈತೆ, ಅಡ್ಜಸ್ಟ್ ಮಾಡಿಕೊಡಿ ಸ್ನೇಹಿತರೆ. ನಿನ್ನೆ ಫುಲ್ಲು ಕಂಪ್ಲೀಟ್ ಜರ್ನಿ. ಅಜ್ಜಿ ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾರಲ್ಲ ಗುರುಗಳು. ನಿನ್ನೆ ಎಲ್ಲ ಕಂಪ್ಲೀಟ್ ಫುಲ್ಲು ಜರ್ನಿ ಸ್ನೇಹಿತರೆ. ಅಪ್ಪ ಮಣಿಕರಣ್ ಘಾಟ್ ಅಂತೂ ಹಾರಬಲ್, ಮಾತ್ರ ಸಿಕ್ಕಾಬಟ್ಟೆ ಕಷ್ಟ. ಅದರಲ್ಲೂ ಲೇಡೀಸ್ ಕರ್ಕೊಂಡೋದಂತೂ ಭಾರಿ ಕಷ್ಟ ಆಗುತ್ತೆ ಸ್ನೇಹಿತರಲ್ಲಿ. ಬಟ್ ಚೆನ್ನಾಗಿದೆ ಟೆಂಪಲ್. ಏನಂದರೆ ಹೋಗೋ ದಾರಿ ತುಂಬ ಕಷ್ಟ. 45 ಕಿಲೋಮೀಟರ್ಸ್ ಇದೆ, ಫುಲ್ಲು ಕಂಪ್ಲೀಟ್ ಘಾಟ್ ಸೆಕ್ಷನ್ನು. ರೋಡ್ ಮಾತ್ರ ವರ್ಸ್ಟ್ ಅಂದರೆ ವರ್ಸ್ಟು, ಅಷ್ಟು ಹಂಗಿದೆ. ಆ ಥರ ಇದೆ ಸಿಚುವೇಶನ್ ಮಾತ್ರ ಅಲ್ಲಿ. ಅಲ್ಲೇ ಫುಲ್ಲು ಕಂಪ್ಲೀಟ್ ಟಯರ್ಡ್ ಆಯಿತು ನಮಗೆ. ಸೊ ಅದರಿಂದ ಫುಲ್ ಎಷ್ಟೊತ್ತಿಗೆ ರೂಮ್ ಬಂದು ಚೆಕ್-ಇನ್ ಆಗಿ ಮಲ್ಕೊಬಿಡೋದು ಅನಿಸ್ಬಿಟ್ಟು ಅದಕ್ಕೋಸ್ಕರ ಜಾಸ್ತಿ ಏನು ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ನನಗೆ. ಸೊ ನಿನ್ನೆ ನೈಟ್ ಬಂದು ನಾವಿಲ್ಲಿ ಶಿಮ್ಲಾದಲ್ಲಿ ಹಾಲ್ಟ್ ಆಗೋ ಸ್ನೇಹಿತರೆ. ಒಳ್ಳೆ ನಿದ್ದೆ ಮಾಡ್ದೋ. ಸೊ ಇವಾಗ ತಿಂಡಿಗೆ ಹೋಗಬೇಕು. ಸೊ ಇವತ್ತು ನಮಗೆ ಪ್ಲ್ಯಾನ್ ಇರೋದೇನೆಂದರೆ ಶಿಮ್ಲಾ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು. ಶಿಮ್ಲಾದಲ್ಲಿ ಯಾವ ಪ್ಲೇಸಸ್ ಇದೆ, ಮೇನ್ ಇಂಪಾರ್ಟೆಂಟ್ ಪ್ಲೇಸಸ್ ಏನಿದೆ ಅದನ್ನೆಲ್ಲ ನಾವು ಇವತ್ತು ವಿಸಿಟ್ ಮಾಡ್ತೀವಿ. ಸೊ ಅದನ್ನು ಕೂಡ ನಿಮಗೆ ಇವತ್ತು ತೋರಿಸ್ತೀವಿ. ಓಕೆ, ಸೊ ಇವಾಗ ತಿಂಡಿಗೆ ಹೋಗಬೇಕು. ಬನ್ನಿ ತಿಂಡಿಗೆ ಹೋಗೋಣ. ರೂಮ್ ಗಾಯ್ಸ್, ಕುಫ್ರಿಗೆ ಬಂದಿದ್ದೀವಿ ಇಲ್ಲಿ. ಅಚ್ಚು ಹೇಗಿದೆ? ಎಷ್ಟು 1000 ಹೈಟ್ ಇದೀವಿ ನಮ್ಮ ಮೇಲೆ. ಅದು ಕೆಳಗಡೆ 2500 ಫೀಟ್ ಇದೆ. ಇನ್ನೂ ಜಾಸ್ತಿನೇ ಇರುತ್ತೆ ಹಾಗಾದ್ರೆ. ಇಷ್ಟು 1000 ಮೇಲೆ ಹೈಟಲ್ಲಿ ಇದೀವಿ ಸ್ನೇಹಿತರೆ. ಸೊ ಈಗ ಇಲ್ಲಿ ಕುಫ್ರಿ ಫನ್ ವರ್ಲ್ಡ್ ಬುಕ್ಕಿಂಗ್ ಕೌಂಟರ್ ಅಂತ ಇಲ್ಲಿ ಒಂದು ಆ್ಯಕ್ಟಿವಿಟೀಸ್ ತೊಗೊಂಡಿದ್ದೀವಿ. ಸೈಟ್ ಸೀಯಿಂಗು ಪ್ಲಸ್ ಹಾರ್ಸ್ ರೈಡ್ ಇರುತ್ತಂತೆ. ಸೊ ಮೇಲ್ಗಡೆ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕ್ಲೂಡ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋದು, ಅದಕ್ಕೆ ಹೋಗ್ಬೇಕೀಗ ಸ್ನೇಹಿತರೆ. ಚಳಿ ಮಾತ್ರ ತುಂಬ ಚಳಿ ಇದೆ, ಅನ್ಕಂಟ್ರೋಲಬಲ್ ಚಳಿ ಮಾತ್ರ ಇಬ್ರಿಗೂ. ಸೊ ಬನ್ನಿ, ನಿಮಗೆ ಹಾರ್ಸ್ ರೈಡ್ ಹೋಗ್ಬೇಕಾದ್ರೆ ಸಿಗ್ತೀವಿ ನಾವು. ಏನಚ್ಚು ಹಾರ್ಸ್ ರೈಡ್ ಹೋಗ್ಬೇಕು, ನೋಡೋಣ ತೋರ್ಸೋದು ಹೇಗಿರುತ್ತೆ ಅಂತ. ಇದೆ ನೋಡಿ ಅಲ್ಲಿ ಮೋನು ನೋಡಿದ್ರೆ ಪ್ಯಾಂಟ್ ಗಲೀಜಾಗುತ್ತೆ ಅಂತ ನಿಂತವಳಿಲ್ಲಿ. ರೆಡಿ ಮೋನು? ಇಲ್ವಾ, ಇಲ್ಲಿ ಮೇಲ್ನಡಿ. ಬಾ ಈ ಕಡೆ ಬಾ, ಬಿಟ್ಬಿಡು, ಏನು ತಲೆ ಕೆಡ್ಸ್ಕೊಬೇಡ, ಬರೋ. ಓ ಫಸ್ಟ್ ಟೈಮ್ कर दिया ना उसने. अयो अयो Emotional damage. ನಾನು ಆರಾಮ ಬರ್ತಾ ಇದ್ದೀನಿ ಸ್ನೇಹಿತರೆ. ಮೋನು ಸ್ವಲ್ಪ ಬಿಡ್ತಾ ಇದ್ದಾಳೆ. ಭಯ್ಯ तो सामने आओ भाई, तू सामने आओ भाई. सामने आके क्या करने वाले हो? इतु एक्चुअली ಚೆನ್ನಾಗಿದೆ भाई. ये इतना डर क्यों रहे मैडम? क्योंकि रास्ता अच्छा नहीं है ना, इसलिए. अच्छा चाहिए. हाँ, हमें एक बार ट्राई किया था रोड पर, इस तरह रास्ता नहीं. ನಾನು ನೋಡಿ ಸ್ನೇಹಿತರೆ ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಕುದುರೆ ಕರ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇಲ್ಲಿ ಮೇಡಮ್ ನೋಡಿಲಿ, ಫೋಟೋ ತೆಗಿ ಹಂಗೇನೆ. ಫೋಟೋ ಬೇಕಾ? ಅಚ್ಚು ಹೇಗೆ ಅನಿಸ್ತೈತಪ್ಪ? ನೈಸ್ ನೈಸ್. ಕುದುರೆ ರೈಡ್ ಮಾಡಿಸಿ ಮೊನ್ನೆಯಿಂದನೂ ಹಠ ಹಿಡಿತಾ ಬಿದ್ದಿದ್ಲು ಪಾಪ. ಹಠ ಅಂತಲ್ಲ, ಏನೋ ಒಂದು ಆಸೆ, ಮಾಡಿಸಿ ಅಂತ. ನಾನು ಹಠ ಎಲ್ಲ ಇರ್ದಿಲ್ಲ ಗುರು. ಹಾಂ, ಒಳ್ಳೆ ಚಿಕ್ಕ ಹುಡುಗ ಥರ ಕೇಳ್ತಾಳೆ. ಈಗ ಓಕೆನಪ್ಪ, ಸಮಾಧಾನನಾ? ನೋಡು, ಯಾಕೆ ತೆಗ್ದಾಕಿದ್ರು? ಚಳಿ ಇದೆಯಲ್ಲ. ಚೆನ್ನಾಗಿ ಕಾಣಿಸ್ತಾ ಇರಲ್ಲ, ಅದಕ್ಕೆ ತೆಗ್ದ್ಬಿಟ್ಟೆ. ಗೊತ್ತಿಲ್ಲ ಕಣ. ಚಲ್ ಚಲ್ ಮೇರೆ ಗೋಡೆ, ಚಲ್ ಚಲ್ ಚಲ್. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳುತ್ತಚ್ಚು. ಯಾ ಆರಾಮ್ ಸೆ ಚಲ್, ಆರಾಮ್ ಸೆ ಚಲ್. ನೆಕ್ಸ್ಟ್ ಟೈಮ್ ಬರ್ತೀಯಾ? ಈ ಕಡೆ ನೋಡು, ತಿರ್ಗಾ ಈ ಕಡೆ. हाँ मैं कर दिया मेरे पास दो. नहीं गिरेगा तब तो आप ही ये दिखाओ. ये Oh my God, फ्री फन वर्ल्ड को फ्री एवीटी बाइक को. अभी फर्स्ट एक्टिविटी कौन सा है भाई? फन वर्ल्ड में होगा एडवेंचर एक्टिविटी जिप लाइन.
ರೆಡಿ ರೆಡಿ. ಅದು ಹಾಗೆ ಅಚ್ಚು. ಗಿತ್ತಪ್ಪ ನನ್ನ ಡ್ರೈವಿಂಗ್ ಏನೋ ಸುಮಾರ ಮಾಡ್ತಾಳೆ ಬಾಬಾ. ನಾನಾ ನೀವಾ? ನಿಧಾನ. నేను చేస్తాను. ಅಚ್ಚು ಹೋಗೋಣ. 2 hours later. ನೋಡು ನೀನು ಅಷ್ಟೊಂದು ಎದ್ರಿಕೋತೀಯ, ಆರಾಮಾಗಿ ಕೂತ್ಕೊಂಡು ಹೆಂಗೆ ಹೋಗ್ತವ್ರೆ. ಅಪ್ಪಲ್ಲೇನಾಗಲ್ಲ, ಡೌನಲ್ಲಿ ಆಗೋದು ಭಯ. ಹೌದಾ? ಭಯ್ಯ, मैं तो डर लग रहा है. ಏ ಬಾರ ಬಾರ, ಏನಿಲ್ಲ ಬಾರ. ಏನು ಆಗಲ್ಲ ಬಾಸು. ಬೀಳ್ಸಲ್ಲ ಬಪ್ಪ. ಹಿಂದೆ ಮಾಡು, ಹಿಂದೆ ಮಾಡಚ್ಚು. ಬಾಡಿ ಹಿಂದೆ ಮಾಡು, ಬಾಡಿ ಹಿಂದೆ ಮಾಡಪ್ಪ. ನೋಡು ಆರಾಮಾಗಿ ಇಳಿತಾ ಇತ್ತು. ಮಮ್ಮಿ ನಾನು ಹಿಡಿತೀನಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹಿಂದೆ ಮಾಡು, ನಾನು ಹೇಳ್ದಂಗೆ ಹಿಂದೆ ಮಾಡು. ಬಾಡಿ ಹಿಂದೆ ಮಾಡು, ಬಾಡಿ ಹಿಂದೆ ಮಾಡಚ್ಚು. ಹಿಂಗೆ ಹಿಂದೆ ಮಾಡು. ಏನು ಅದೇನು ಬೀಳ್ಸಲ್ಲ, ಹಿಂದೆ ಮಾಡು. ನೋಡು ನಾನು ಹಿಡಿತಾ ಇಲ್ವಾ, ಏನು ಬೀಳ್ಸಲ್ಲ. ಆಕ್ಚುಲಿ ಹೋಗ್ಬೇಕಾದ್ರೆ ಭಯ ಆಗ್ಲಿಲ್ಲ, ಬರ್ಬೇಕಾದ್ರೆ ಸಿಕ್ಕಾಬಟ್ಟೆ ಡೌನ್ ಇತ್ತಲ್ಲ, ಅದು ಹೀಗೆ ಹೀಗೆ ಆಗ್ತಿತ್ತು. ಸೊ ತುಂಬಾ ಭಯ ಆಗೋಯ್ತು. ನಾವು ಫುಲ್ಲು ಹೀಗೆ ಮಾಡ್ಕೊಬೇಕು. ಹೌದು. ಕೆಳಗಡೆ ನೋಡ್ತಿದ್ನಲ್ಲ, ಭಯ ಆಗುತ್ತೆ. ಬಟ್ ನೈಸ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ, ಚೆನ್ನಾಗಿತ್ತು. ಸೊ ಇಲ್ಲಿಂದ ಈಗ ಬೇರೆ ಕಡೆ ಹೊರಬೇಕು. ಅದಕ್ಕಿಂತ ಫಸ್ಟು ಸ್ವಲ್ಪ ಊಟ ಮಾಡಬೇಕು. ಏನಚ್ಚು, ಮಾಡೋದಾ ಬೇಡವಾ? ನಂಗೆ ಊಟನೇ ಬೇಡ ಅನಿಸ್ತಾ ಇದೆ. ಊಟ ಮಾಡಿಬಿಟ್ಟು ಬೇರೆ ಕಡೆ ಹೊರಡ್ತೀವಿ ಸ್ನೇಹಿತರೆ. ಸಿಗೋಣ. ಏನಪ್ಪ ಚಳಿ ಅಲ್ವಾ, ಅದಕ್ಕೆ. ಇಲ್ಲಿಂದ ನಡ್ಕೊ ಬಂದ ಸ್ನೇಹಿತರೆ. ಸೊ ಹಿಂಗೆ ನಡ್ಕೊಂಡು ಈಗ ಇದು ಶಾರ್ಟ್ಕಟ್ಟಲ್ಲಿ ಅಲ್ಲಿ ರೋಪ್ ವೇ ಅಂತಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಜಾಕು ಟೆಂಪಲ್ ಹೋಗೋಕ್ಕೆ. ಹಾಂ ಕಮ್ ಲೆಟ್ಸ್ ಗೋ. ಸಕ್ಕದಾಗಿತ್ತದು. ಎಲ್ಲಿ ಹೆಚ್ಚು ನಾವು ಮಾಡೋದದು ಸೊಲಾಂಗ್ ವ್ಯಾಲಿ ಅಲ್ವಾ, ಅಲ್ಲಿ ತುಂಬ ಚೆನ್ನಾಗಿತ್ತದು. ಇದೇ ಸ್ನೇಹಿತರೆ ಆಂಜನೇಯ ಟೆಂಪಲ್ ಅಂತ ಹೇಳೋದು ನಾನು. ಕೊಡು. ಎಷ್ಟು ಚೆನ್ನಾಗಿ ಕೂದೈತೆ ನೋಡು, ನೋಡು. कुछ नहीं करता. ಚಳಿ ಅಲ್ವಾ ಚೋ. पुण्य ಮಾಡಿದೆ ಬಿಡಪ್ಪ. एक घोल मिल गया ना मेरे साथ में, थोड़े बहुत ही ಬಪ್ಪ. ಹೇಗಿದೆ ಅಚ್ಚು ಟೆಂಪಲ್ಲು? ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಹೈಟಲ್ಲಿ ಬಂದಿದ್ದೀವಿ.
ತುಂಬ ಕೋಲ್ಡ್ ಹೆವಿ. ಒಳಗಡೆ ತುಂಬಾ ಬೆಚ್ಚಗಿತ್ತು, ಈಚೆ ಹಾಂ, ಹೊರಗಡೆ ಮಾತ್ರ ಹೆವಿ ಕೋಲ್ಡ್ ಇದೆ. ಇಲ್ಲೊಂದು ಸ್ಟ್ಯಾಚು ಇದೆ ಹನುಮಂತಂದು, ಅದು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋದ. One hour later. ಇದೇ ಸ್ನೇಹಿತರೆ ಮಾಲ್ ರೋಡ್ ಆಫ್ ಶಿಮ್ಲಾ. ಅಚ್ಚು ಮೇಡಮ್ ನೋಡಿ, ಮಳೆ ಬರುತ್ತೆ ನಿಂತೈತೆ, ಏನು ಕನ್ಸಿಸ್ಟೆನ್ಸಿ ಇಲ್ಲ. ಚಲೋ ಸ್ನೇಹಿತರೆ, ಇವಾಗ ಲಾಸ್ಟ್ ಸ್ಟೆಪ್ಪಲ್ಲಿ ಇದ್ದೀವಿ ನಾವೀಗ ಟ್ರಿಪ್ಪಲ್ಲಿ. ಸೊ ರಾತ್ರಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ರಾತ್ರಿ ಕೂಡ ಫುಲ್ ಕಂಪ್ಲೀಟ್ಲಿ ಟಯರ್ಡು. ಮಾರ್ನಿಂಗ್ ಈಗ ನಾವು ಹಿಮಾಚಲ್ ಪ್ರದೇಶದಿಂದ ಹೊರಟು ಇವಾಗ ಆನ್ ದ ವೇ ಹರಿಯಾಣದಲ್ಲಿ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ಯಾಕಂದರೆ ನಮಗೆ ಇವತ್ತು ನೈಟು ಫ್ಲೈಟ್ ಇದೆ ಸ್ನೇಹಿತರೆ, ಅರೌಂಡ್ 9:45 ಇದೆ. ಏರ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ ಸ್ನೇಹಿತರೆ. ಡೆಲ್ಲಿ ನೋಡ್ಬೋದು ನೋಡಿ, ಸಿಕ್ಕಾಬಟ್ಟೆ ಮಳೆ. ನಾವೀಗ ಇನ್ನೊಂದು 20 ಮಿನಿಟ್ಸ್ ಏರ್ಪೋರ್ಟಿಗೆ ರೀಚ್ ಆಗ್ತೀವಿ ಸ್ನೇಹಿತರೆ. ಸೊ ಆನ್ ದ ವೇ ಹೋಗೋ ರೂಟಲ್ಲಿ ಸಿಕ್ಕಾಬಟ್ಟೆ ಮಳೆ ಇದೆ ಡೆಲ್ಲಿಲಿ ಇವತ್ತು. ಸೊ ವಿಲ್ ಸಿ ಹೌ ದ ವೆದರ್ ವಿಲ್ ಬಿ. ಗೈಸ್, ಈಗ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ ಇಬ್ರು. ಫುಲ್ಲಿ ಎಂಜಾಯ್ಮೆಂಟ್ ಮಾಡಿದೋ ಮಾತ್ರ. ಅಲ್ಲಿಂದ ಬರೋಕ್ಕೆ ಇಷ್ಟೊಂದು ಲೇಟ್ ಆಯಿತು ತುಂಬ. ಅಂದರೆ ಇನ್ನೊಂದೇನೆಂದರೆ ನಾವು ಬಂದು ಬಟ್ ಮನೇಲಿ ಸ್ನೋಫಾಲ್ ಸ್ಟಾರ್ಟ್ ಆಗಿತ್ತು, ಅದೊಂದು ತುಂಬ ಡಿಸಪಾಯಿಂಟ್ ಆಯಿತು ನಮಗೆ, ಅದೊಂದು ಮಿಸ್ ಆಯಿತು ಅಂತ. ಇಟ್ಸ್ ಓಕೆ ಫೈನ್, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳ್ಬಿಟ್ಟು ಹೋಪ್ಫುಲ್ಲಿ ಈಗ ಇಬ್ಬರು ಬಂದಿದ್ದೀವಿ ಏರ್ಪೋರ್ಟ್ ಹತ್ರ. ಗೈಸ್ ಟರ್ಮಿನಲ್ 1 ಫಸ್ಟ್ ಟೈಮು ಇಬ್ಬರು ವಿಸಿಟ್ ಮಾಡಿದ್ದೀವಿ ಡೆಲ್ಲಿ ಏರ್ಪೋರ್ಟ್ನ. ಸೂಪರಾಗಿದೆ ಸ್ನೇಹಿತರೆ. ಇಲ್ಲಿ ಮೋನು ನಿಂತ್ಕೊಂಡು ಎಲ್ಲ ಕಡೆನೂ ನೋಡ್ತಾ ಅವಳೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳಗಡೆ ನೋಡಿ ಎಷ್ಟು ಕಾಂಪ್ಲೆಕ್ಸ್ಗಳಿದೆ. ಸೊ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಮನಾಲಿ ವ್ಲಾಗ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಸ್ನೇಹಿತರೆ. ಐ ಹೋಪ್ ನಿಮ್ಮೆಲ್ಲರಿಗೂ ನಮ್ಮ ಈ ವ್ಲಾಗ್ ತುಂಬ ಇಷ್ಟ ಆಗ್ತಾಯಿದೆ ಅಂತ ಭಾವಿಸ್ತೀನಿ ನಾನು. ಸೊ ಇದೇ ಥರ ನಮ್ಮ ಕಪಲ್ ವ್ಲಾಗ್ಸ್ನ ನೀವೆಲ್ಲ ನೋಡಿ ಆಶೀರ್ವಾದದಿಂದ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸಿಗೋಣ ಸ್ನೇಹಿತರೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ಬೇಸ್ಡ್ ಆನ್ ನಾವು ಒಪಿನಿಯನ್ ಕೂಡ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀವಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.